ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ಇ ವತಿಯಿಂದ ಯಾರೆಲ್ಲ ಅಭ್ಯರ್ಥಿಗಳು ಡಿಪ್ಲೊಮಾ ಫಾರ್ಮಸಿಗೆ ಅಪ್ಲಿಕೇಶನ್ಗಳನ್ನು ಹಾಕಿದ್ರಿ. ಸೊ ಡಿಪ್ಲೊಮಾ ಫಾರ್ಮಸಿಗೆ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳಿಗೆ ಇವತ್ತು 2 ಅಪ್ಡೇಟ್ ಆಗಿದೆ. ಒಂದೇದೇನಪ್ಪ ಅಂತಂದರೆ ನಿಮ್ಮ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿರುವಂಥದ್ದು. ಅಂದರೆ ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಇದ್ದಾವೆ, ಯಾವ ಕೆಟಗರಿಗೆ ಎಷ್ಟು ಸೀಟ್ ಇದ್ದಾವೆ ಅಂತೇಳಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿರುವಂಥದ್ದು. ಇನ್ನೊಂದು ಎರಡನೇದಪ್ಪ ಅಂತಂದ್ರೆ ತುಂಬ ಇಂಪಾರ್ಟೆಂಟು, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರೋ ಬಗ್ಗೆ ಒಂದು ಇಲ್ಲಿ ವೆರಿಫಿಕೇಷನ್ ಸ್ಲಿಪ್ಪನ್ನು, ಅಂದರೆ ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ರೀ. ಈ ವೆರಿಫಿಕೇಷನ್ ಇಲ್ಲ ಅಂತಂದರೆ ನಿಮಗೆ ಮುಂದೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಬರೋಂಗಿಲ್ಲ. ಇದನ್ನು ಅಪ್ಡೇಟ್ ಮಾಡಿದ್ದಾರೆ, ಲಿಂಕನ್ನು ಅಪ್ಡೇಟ್ ಮಾಡಲಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ, ಡಿಪ್ಲೊಮಾ ಫಾರ್ಮಸಿ 2025 ವೆರಿಫಿಕೇಷನ್ ಸ್ಲಿಪ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ಈ ಲಿಂಕ್ ಥ್ರೂ ನೀವೇನು ಮಾಡಬೇಕಂದ್ರೆ ಹೋಗಿ ನಿಮ್ಮ ಅಪ್ಲಿಕೇಶನ್ ನಂಬರು, ಪಾಸ್ವರ್ಡ್ಗಳನ್ನು, ಕ್ಯಾಪ್ಸ್ಗಳನ್ನು ಹಾಕಿ OTP ಜನ್ರೇಟ್ ಮಾಡಿಕೊಂಡು ನೀವೇನು ಮಾಡಬೇಕಂತಂದರೆ ಈ ಒಂದು ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳೇಬೇಕು. ವಿತೌಟ್ ಈ ಸ್ಲಿಪ್ ಇಲ್ಲ ಅಂತಂದರೆ ನಿಮಗೆ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಆಗೋಲ್ಲ. ಈ ಸ್ಲಿಪ್ಪಲ್ಲಿ ಏನಿದೆಯಪ್ಪ ಅಂತಂದರೆ ಈ ಸ್ಲಿಪ್ ಒಳಗಡೆ ಸೀಕ್ರೆಟ್ ಕೀ ಇರ್ಬೋದು, ಆಮೇಲೆ ಪಾಸ್ವರ್ಡ್ ಇದಿರ್ಬೋದು. ಏನಪ್ಪ ಅಂತಂದ್ರೆ ಅಲ್ಲಿ ನಿಮ್ಮ ಮಾಹಿತಿ ಕಂಪ್ಲೀಟಾಗಿ ಒಂದಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುವಂಥ ಮಾಹಿತಿ ಅದರಲ್ಲಿ ಕರೆಕ್ಟಾಗಿ ನೋಡ್ಕೊಳ್ರಿ. ಅದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ನಾಳೆ ಬೆಳಿಗ್ಗೆ ನೀವೇನು ಮಾಡಬೇಕಂದ್ರೆ ಕೇದವ್ರಿಗೆ ಕಾಲ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ. ಇದು ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮ್ದು ಏನಪ್ಪ ಅಂತಂದರೆ ವೆರಿಫೈ ಸ್ಲಿಪ್ಪಲ್ಲಿ ನಿಮ್ಮ ಲಾಗಿನ್ ರಿಜಿಸ್ಟ್ರೇಷನ್ ನಂಬರು, ಪಾಸ್ವರ್ಡ್ಗಳನ್ನು ಹಾಕಿ OTP ಜನ್ರೇಟ್ ಮಾಡಿಕೊಂಡು ಆ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಕಂಪಲ್ಸರಿ ಮಾಡ್ಕೊಳ್ಳೇಬೇಕು. ನೀವು ಮಾಡ್ಕೊಳ್ರಿ. ವೆರಿಫಿಕೇಷನ್ ಡೌನ್ಲೋಡ್ ಆದಮೇಲೆ ಅದರಲ್ಲಿ ಮಾಹಿತಿಗಳನ್ನು ಕರೆಕ್ಟ್ ಇದಾವೆಲ್ಲ ಚೆಕ್ ಮಾಡ್ಕೊಳ್ರಿ. ತಪ್ಪಿಗಿಪ್ಪಿದ್ದರೆ ಕೇದವ್ರಿಗೆ ಕಾಲ್ ಮಾಡ್ಕೊಳ್ರಿ. ಓಕೆನಾ?